ವೆಲ್ಕಮ್ ಟು ಆಶ್ ಕುಕಿಂಗ್ ಚಾನೆಲ್. ನಾವಿವತ್ತು ಅವರೆಬೇಳೆ ಗೀ ರೈಸನ್ನು ಮಾಡ್ತಾಯಿದ್ದೇವೆ. ಇದನ್ನು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ಬೇಗ ಸಹ ಆಗುತ್ತೆ. ಇದನ್ನು ನೀವು ವೆಜ್ ಕುರ್ಮಾ ಅಥವಾ ಚಿಕನ್ ಫ್ರೈ ಇಲ್ಲ ಮಟನ್ ಕರಿ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ತುಪ್ಪದಲ್ಲೇ ಫ್ರೈ ಮಾಡೋದಾದರೆ ಇನ್ನೂ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಬೋದು. ಎಣ್ಣೆನ ನೀವು ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಸ್ಪೈಸಸ್ ಐಟಮ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ. ಏಲಕ್ಕಿ, ಜಾಪತ್ರೆ, ಲವಂಗ ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಕರಿಬೇವನ್ನು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಹಚ್ಚಿರೋ ಅಂಥ 7ರಿಂದ 8 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಹಚ್ಚಿರೋ ಅಂಥ 2 ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕೆಲವರು ಗೀ ರೈಸ್ಗೆ ಈರುಳ್ಳಿಯನ್ನು ಹಾಕೋದಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ನೀವು ಈರುಳ್ಳಿನ ಹಾಕೊಬೋದು, ಇಲ್ಲಾಂದರೆ ನೀವು ಕ್ಯಾಶ್ಯೂವನ್ನು ಸಹ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 2 ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿರೋವಂಥ ಈರುಳ್ಳಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವಷ್ಟು ನೀವು ಫ್ರೈ ಮಾಡಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಪುದೀನ, ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿನ ಆ್ಯಡ್ ಮಾಡಿದ್ದೇನೆ. ಇದನ್ನು ಸಹ ನೀವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ, ನೀರಿನ ಅಂಶ ಎಲ್ಲ ಹೋಗೋ ಥರ. ನೆಕ್ಸ್ಟ್ ಇದಕ್ಕೆ ನಾನು ಹಾಫ್ ಕಪ್ ಆಗುವಷ್ಟು ಅವರೆಬೇಳೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಜಸ್ಟ್ 3 to 4 ಮಿನಿಟ್ಸ್ ಇದೆ. ನಾನು ಇದಕ್ಕೆ ತೊಳೆದಿರೋ ಅಂತಹ ಬಾಸುಮತಿ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೇನೆ. ಹಾಗೆ ನಾನು ಇದಕ್ಕೆ 1 ಲೋಟದಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಹಾಗೂ 2 ಗ್ಲಾಸು ನೀರನ್ನು ಸಹ ಆ್ಯಡ್ ಮಾಡ್ತೇನೆ. 1.5 ಕಪ್ ರೈಸ್ ತಗೊಂಡ್ರೆ ನೀವು 1:2 ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾವಿದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತೇನೆ. ಉಪ್ಪನ್ನು ಹಾಕಿ ಒಂದು ಕುದಿ ತಕ್ಷಣ ನೀವು ಲಿಡ್ ಕ್ಲೋಸ್ ಮಾಡಿ 1 ವಿಶಿಲ್ ತೆಗೆದ್ರೆ ಅವರೆಬೇಳೆ ಗೀ ರೈಸ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇದು ಕುದಿ ಬಂದಿದೆ. ನೆಕ್ಸ್ಟ್ ನಾನು ಇದನ್ನು 1 ವಿಶಿಲ್ ತೆಗಿತೇನೆ. ಇದು ಇವಾಗ ರೆಡಿ ಆಗಿದೆ. 1 ವಿಶಿಲ್ ಬಂದ ತಕ್ಷಣ ತೆಗಿತಾ ಇದ್ದೇನೆ. ನಾನು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿ, ಅನ್ನ ಎಷ್ಟು ಉಡಿಯಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.